ನಿನ್ನೆ ಹಾಸನದಲ್ಲಿ ದೇವೇಗೌಡರು ಕಣ್ಣೀರನ್ನ ಹಾಕಿದ್ರು. ಇಂದು ಮಂಡ್ಯದಲ್ಲಿ ಹರಿಯುತ್ತಾ ಕಣ್ಣೀರ ಧಾರೆ ಅನ್ನುವ ಪ್ರಶ್ನೆ ಎದ್ದಿದೆ. ಮಂಡ್ಯಕ್ಕೆ ಇಂದು ದೇವೇಗೌಡರೇ ಹೋಗ್ತಿದ್ದಾರೆ. ಸೊ ಹೀಗಾಗಿ ನಿನ್ನೆ ಹಾಸನದಲ್ಲಿ ತಮ್ಮ ಕ್ಷೇತ್ರವನ್ನ ಪ್ರಜ್ವಲ್ ರೇವಣ್ಣಗೆ ಕೊಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಣ್ಣೀರನ್ನ ಹಾಕಿದ್ರು, ಭಾವನಾತ್ಮಕವಾಗಿ ಮಾತನಾಡಿದ್ರು ಅನ್ನೋದನ್ನ ನೋಡಿದ್ವಿ. ಇವತ್ತು ಮಂಡ್ಯಕ್ಕೆ ಹೋಗ್ತಾ ಇದ್ದಾರೆ ದೇವೇಗೌಡರು. ಇಲ್ಲೂ ಕೂಡ ಕಣ್ಣೀರ ಧಾರೆ ಹರಿಯುತ್ತಾ ನಿನ್ನೆ ಹಾಸನದಲ್ಲಿ ಮಾಡಿದ ರೀತಿಯಲ್ಲೇ ಭಾವನಾತ್ಮಕವಾದಂತಹ ಭಾಷಣವನ್ನ ಮಾಡ್ತಾರ ದೇವೇಗೌಡರು. ಮಂಡ್ಯದಲ್ಲಿ ಇವತ್ತು ದೇವೇಗೌಡರು ಸೇರಿದಂತೆ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ, ಅವರ ಕುಟುಂಬದವರು. ಸೊ ಏನಾಗುತ್ತೆ ಅಲ್ಲಿ ಮತ್ತೆ ಭಾವನಾತ್ಮಕ ವಿಚಾರಗಳ ಬಗ್ಗೆ ಮಾತನಾಡ್ತಾರ? ಗೋ ಬ್ಯಾಕ್ ಅಂದವರಿಗೆ ಗೌಡರು ತಿರುಗೇಟನ್ನ ನೀಡ್ತಾರ? ಯಾರು ಹೇಳ್ತಾರೆ ಗೋ ಬ್ಯಾಕ್ ನೋಡೋಣ ಅಂತ ನಿನ್ನೆನೆ ಹೇಳಿದ್ರು. ನಾನೇ ಬರ್ತೀನಿ ಅಂತ ಕೂಡ ದೇವೇಗೌಡರು ಹೇಳಿದ್ರು. ನೋಡೋಣ ಅದ್ ಯಾರು ಹೇಳ್ತಾರೆ ಗೋ ಬ್ಯಾಕ್ ಅಂತ. ನಾನೇ ಬರ್ತೀನಿ ಮಂಡ್ಯಕ್ಕೆ ಅಂತ ಹೇಳಿದ್ರು ದೇವೇಗೌಡರು. ಮಂಡ್ಯದಲ್ಲಿ ಹೈ ವೋಲ್ಟೇಜ್ ಸಮಾವೇಶ ನಡೀತಾ ಇದೆ ಇವತ್ತು. ಜೆಡಿಎಸ್ ನದ್ದು ಮೊಮ್ಮಗನ ಸ್ಪರ್ಧೆ ಘೋಷಿಸಲಿದ್ದಾರೆ ದೇವೇಗೌಡರು. ಮದ್ದೂರಿನಿಂದ ಮಂಡ್ಯದವರೆಗೆ ಬೈಕ್ ರ್ಯಾಲಿಯನ್ನ ಕೂಡ ನಡೆಸಲಾಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಬೈಕ್ ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಮದ್ದೂರಿನಿಂದ ಮಂಡ್ಯದವರೆಗೆ ನಿಖಿಲ್ ರನ್ನ ರ್ಯಾಲಿ ಮೂಲಕ ಕರೆತರಲು ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಮಂಡ್ಯದಲ್ಲಿ ಹಿಂದೆ ಸಿಎಂ ಟೆಂಪಲ್ ರನ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ. ಸಾಕಷ್ಟು ದೇವಾಲಯಗಳಿಗೆ ತೆರಳುತ್ತಾ ಇದ್ದಾರೆ. ಜೆಡಿಎಸ್ ಸಮಾವೇಶದಲ್ಲಿ ಎಚ್.ಡಿ. ದೇವೇಗೌಡರು ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ಅವರಿದ್ದಾರೆ. ಇಡೀ ಸಿಎಂ ಕುಟುಂಬ ಸಮಾವೇಶದಲ್ಲಿ ಇರುವ ಸಾಧ್ಯತೆ ಇದೆ. ನಿಖಿಲ್ ರಾಜಕೀಯ ಪ್ರವೇಶಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಈಗ ಆಲ್ರೆಡಿ ಮಾಡಿಕೊಳ್ಳಲಾಗಿದೆ. ಪ್ರಚಾರವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಇವತ್ತು ಅಧಿಕೃತವಾಗಿ ದೇವೇಗೌಡರು ನಿನ್ನೆ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನ ಯಾವ ರೀತಿಯಾಗಿ ಘೋಷಣೆ ಮಾಡಿದ್ರು ಅದೇ ರೀತಿಯಾಗಿ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಘೋಷಣೆ ಮಾಡಲಿದ್ದಾರೆ. ಮತ್ತೊಂದ್ ಕಡೆ ಜೆಡಿಎಸ್ಗೆ ಸವಾಲಾಗಿದೆ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವು. ಕ್ಷೇತ್ರ ಪಡೆಯುವಲ್ಲಿ ಯಶಸ್ವಿಯಾಗಿದೆ ಜೆಡಿಎಸ್. ಈಗ ಸುಮಲತಾ ವಿರುದ್ಧ ಗೆಲ್ಲಲು ಕಸರತ್ತನ್ನ ರೂಪಿಸ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಪ್ರತಿಷ್ಠೆಯ ವಿಚಾರ ಜೆಡಿಎಸ್ಗೆ, ಅದರಲ್ಲೂ ದೇವೇಗೌಡರ ಕುಟುಂಬಕ್ಕೆ, ಅದರಲ್ಲೂ ಸಿಎಂ ಕುಮಾರಸ್ವಾಮಿ ಅವರಿಗೆ. ಕ್ಷೇತ್ರ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಮಂಡ್ಯ ಕ್ಷೇತ್ರವನ್ನ. ಈಗ ಸುಮಲತಾ ಅವರ ವಿರುದ್ಧ ಗೆಲ್ಲಲು ಎಲ್ಲಾ ರೀತಿಯಾದಂತಹ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಅಧಿಕೃತವಾಗಿ ದೊಡ್ಡ ಸಮಾವೇಶವನ್ನ ನಡೆಸಿ ಇಲ್ಲಿ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಅಂಬಿ ಪತ್ನಿಗೆ ಸ್ಥಳೀಯ ಕಾಂಗ್ರೆಸ್ಸಿಗರು ಬೆಂಬಲವನ್ನ ನೀಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತು ಒಂದ್ ಕಡೆ ಬಿಜೆಪಿಯಿಂದಲೂ ಸುಮಲತಾ ಅವರಿಗೆ ಸಪೋರ್ಟ್ ಸಿಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಗೌಡರ ಕುಟುಂಬದಲ್ಲಿ ಒಳಗೊಳಗೆ ಅಳುಕು ಶುರುವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಸುಮಲತಾ ಅವರಿಗೆ ಅತಿ ಹೆಚ್ಚು ಬೆಂಬಲ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಫಲಿತಾಂಶದ ಬಗ್ಗೆ ಗೌಡರ ಕುಟುಂಬದಲ್ಲಿ ಆತಂಕ ಎದುರಾಗಿದೆಯಾ? ಸಾಮರ್ಥ್ಯ ಪ್ರಭಾವವನ್ನ ತೋರಿಸಲು ಸಜ್ಜಾಗಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ. ಇಲ್ಲಿ ನಿಖಿಲ್ ಸೋತರೆ ಅದು ಅತಿ ದೊಡ್ಡ ಪೆಟ್ಟಾಗುತ್ತೆ ಜೆಡಿಎಸ್ಗೆ ಮಾತ್ರ ಅಲ್ಲ, ಸಿಎಂ ಕುಮಾರಸ್ವಾಮಿ ಅವರಿಗೆ. ಸಿಎಂ ಪುತ್ರನ ಸೋಲು ಜೆಡಿಎಸ್ಗೆ ದೊಡ್ಡ ಮುಖಭಂಗ ಆಗೋದ್ರಲ್ಲಿ ನೋ ಡೌಟ್. ಏಕೆಂದ್ರೆ ಆ ಒಂದು ಲೋಕಸಭಾ ಕ್ಷೇತ್ರಕ್ಕೆ 8 ವಿಧಾನಸಭೆಗಳು ಬರ್ತವೆ. ಅದರಲ್ಲಿ 8 ಜೆಡಿಎಸ್ ನ ಶಾಸಕರಿದ್ದಾರೆ. ಮಂಡ್ಯ ಮತದಾರರ ಮೂಡ್ ತಿಳಿದುಕೊಳ್ಳೋದು ಇಲ್ಲಿ ಪ್ರಮುಖವಾಗಿದೆ. ಚಾಲೆಂಜ್ ಆಗಿದೆ ಸಿಎಂಗೆ ಪುತ್ರನ ಗೆಲುವು. ಪ್ರತಿಷ್ಠೆಯ ಫೈಟ್ ಆಗಿದೆ. ನಿಖಿಲ್ ಸೋತರೆ ಪಕ್ಷಕ್ಕೆ ದೊಡ್ಡ ಪೆಟ್ಟಾಗೋದು ಗ್ಯಾರಂಟಿ ಜೆಡಿಎಸ್ಗೆ. ಸೊ ಹೀಗಾಗಿ ಒಂದ್ ರೀತಿಯಾದಂತ ಪ್ರತಿಷ್ಠೆ ಕಣವಲ್ಲ, ಇದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಸುಮಲತಾ ಅಂಬರೀಶ್ ಅವರ ಪರವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎದ್ದಿರುವಂತ ದೊಡ್ಡ ಮಟ್ಟದ ಅಂದ್ರೆ ಇಲ್ಲಿ ಬೆಂಬಲ, ಇದು ಎಲ್ಲೋ ಒಂದ್ ಕಡೆ ಅವರಿಗೂ ಕೂಡ ದೇವೇಗೌಡರ ಕುಟುಂಬಕ್ಕೆ ಜೆಡಿಎಸ್ಗೂ ಕೂಡ ಅಳುಕು ಉಂಟಾಗಿದೆ, ಆತಂಕ ಶುರು ಮಾಡಿದೆ. ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಅಂತ ನೋಡೋಣ. ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂದರೆ ನಿಖಿಲ್ ಗೋ ಬ್ಯಾಕ್ ಅಂತ ಹೇಳ್ತಾರೆ. ನಾನು ನನ್ನ ಮನಸ್ಸಿನ ನೋವನ್ನು ಮಂಡಿಕ್ಕೆ ಹೋಗ್ತೇನೆ. ಅವ್ರಿಗೆ ಕೂಗ್ಲಿಕ್ಕೆ ಗೋ ಬ್ಯಾಕ್ ಅಂತ. ಕೆಲವು ಶಕ್ತಿಯೊಳಗೆ ಗೋ ಬ್ಯಾಕ್ ಅಂತ ಹೇಳಿದ್ರೆ ಅವ್ರು ಯಾವ ಶಕ್ತಿ ಅಂತ ನಂಗೆ ಗೊತ್ತಿಲ್ಲ. ಆ ಧ್ವನಿ ಮಾಧ್ಯಮಗಳಲ್ಲಿ ತುಂಬ ಹಿಂದೆ ಕೊಡ್ತಾ ಇದ್ದಾರೆ. ನಾನು ಅವ್ರಿಗೂ ಬೇಸರ ಮಾಡ್ಕೊಳ್ಳಲ್ಲ. ಆದರೆ ಮತ್ತೆ ನಾವು
ಇಟ್ಟಿದ್ದೇವೆ, ಹಿಂದೆ ಬರೋದಿಲ್ಲ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಳಕಟ್ಟಿ, ಇಲ್ಲಿ ಇವತ್ತು ಮಂಡ್ಯದಲ್ಲಿ ಜೆಡಿಎಸ್ನ ಭದ್ರಕೋಟೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಜೆಡಿಎಸ್ನ ವರಿಷ್ಠರಾಗಿರುವಂತಹ ದೇವೇಗೌಡರು ಅನೌನ್ಸ್ ಮಾಡಲಿದ್ದಾರೆ. ಸೊ ಹೀಗಾಗಿ ಯಾವ ರೀತಿಯಾದಂತಹ ಪ್ರಿಪರೇಷನ್ ನಡೆದಿದೆ, ಮತ್ತೆ ಯಾವ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಘೋಷಣೆ ಮಾಡುವ ಮುಖಾಂತರ ಅಂದ್ರೆ ಟಾಂಗ್ ನೀಡಲಿದ್ದಾರೆ ಸುಮಲತಾ ಅಂಬರೀಶ್ ಅವರಿಗೆ? ಪೃಥ್ವಿರಾಜ್, ಮಂಡ್ಯ ಲೋಕಸಭಾ ಕ್ಷೇತ್ರ ಕೇವಲ ಜೆಡಿಎಸ್ಗಷ್ಟೇ ಅಲ್ಲ, ಖುದ್ದು ದೇವೇಗೌಡರಿಗೆ ಮತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೂ ಕೂಡ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಯಾವಾಗ ಅಂಬರೀಶ್ ಅವರ ಪತ್ನಿ ಸುಮಲತಾ ಅವರು ಕ್ಷೇತ್ರದಲ್ಲಿ ಪ್ರತಿನಿತ್ಯ ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದಾರೋ, ಇದು ಎಲ್ಲೋ ಒಂದ್ ಕಡೆ ದೇವೇಗೌಡರಲ್ಲಾಗಿರ್ಬೋದು, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಒಂದು ರೀತಿಯ ತಲ್ಲಣವನ್ನ, ಒಂದು ರೀತಿಯ ನಡುಕವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ನಿನ್ನೆ ತಾನೇ ಹಾಸನ ಲೋಕಸಭಾ ಕ್ಷೇತ್ರದ ತಮ್ಮ ಒಬ್ಬ ಮೊಮ್ಮಗನಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರು ಅಭ್ಯರ್ಥಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಇವತ್ತು ಮದ್ದೂರಲ್ಲಿ ಒಂದು ಬೃಹತ್ ಸಮಾವೇಶದಲ್ಲಿ ಮತ್ತೊಬ್ಬ ಮೊಮ್ಮಗನಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನು ಕೂಡ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಇದಕ್ಕೂ ಪೂರ್ವಭಾವಿಯಾಗಿ ಏನು ಕೆಲವೊಂದಿಷ್ಟು ಕಾಂಗ್ರೆಸ್ ಮುಖಂಡರು ಒಳಗೊಳಗನೆ ಒಂದು ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇದು ಒಂದು ಜೆಡಿಎಸ್ ಪಾಳ್ಯದಲ್ಲಿ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನು ಇವತ್ತು ಸಮಾವೇಶ ನಡೆಯುತ್ತೆ. ಈ ಸಮಾವೇಶ ಮದ್ದೂರಿನಿಂದ ಮಂಡ್ಯದವರೆಗೂ ಕೂಡ ಒಂದು ಬೈಕ್ ರ್ಯಾಲಿ ಬರುತ್ತೆ. ಸಾವಿರಾರು ಜನ ಕೂಡ ಒಂದು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ತಾರೆ. ಬಳಿಕ ತಮಗೆ ಯಾರೆಲ್ಲ ಒಂದು ಏಟು ತಿರುಗೇಟನ್ನು ಕೊಟ್ಟಿದ್ದಾರೆ ಅವರಿಗೆ ಪ್ರತಿಯಾಗಿರ್ತಕ್ಕಂಥ ಒಂದು ಏಟನ್ನು ಕೊಡೋದ್ರ ಮೂಲಕ ಮೊಮ್ಮಗನ ಒಂದು ಗೆಲುವಿಗೆ ಒಂದು ದೇವೇಗೌಡ ಒಂದು ರಣಕಾಹಳೆಯನ್ನ ಮಂಡ್ಯದಲ್ಲಿ ಮೊಳಗಿಸಲಿದ್ದಾರೆ. ಅಂದ್ರೆ ಯಾರೆಲ್ಲ ಗೋ ಬ್ಯಾಕ್ ಅಂತಂದ್ರು, ಅವ್ರು ಯಾರು ಗೋ ಬ್ಯಾಕ್ ಆಗ್ತಾರೆ ಅದನ್ನ ನೋಡೇ ಬಿಡೋಣ ಇವತ್ತು ಮಂಡ್ಯದಲ್ಲಿ ಅಂತಕ್ಕಂಥ ಒಂದು ಸವಾಲನ್ನ ಏನು ದೇವೇಗೌಡರು ಹಾಕಿದ್ದಾರೆ. ಇದೆಲ್ಲ ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಮಂಡ್ಯ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಅಂದ್ರೆ ಯಾವ ರೀತಿಯಾಗಿ ಜೆಡಿಎಸ್ ಇವತ್ತು ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ, ದೇವೇಗೌಡರ ಮಾತುಗಳೇನಾಗಿರುತ್ತೆ, ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳೇನಾಗಿರುತ್ತೆ, ಮತ್ತು ಜೊತೆಗೆ HD ಕುಮಾರಸ್ವಾಮಿ ಅವರ ಮಾತುಗಳೇನಾಗಿರುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಮೂಡಿಸಿದೆ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.